ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಡಿನ್ನರ್ ಟೈಮಲ್ಲಿ ಕೂಡ ಇದನ್ನು ನೀವು ತಿನ್ಬೋದು. ಬೆಸ್ಟ್ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ರೆಸಿಪಿ ಇದು. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಒಂದು ರೊಟ್ಟಿ ತಿಂದರೆ ಹೊಟ್ಟೆ ಫುಲ್ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಗೋಧಿ ಹುಡಿ ತೊಗೊಳ್ತಾ ಇದ್ದೀನಿ, 2 ಕಪ್ಪಷ್ಟು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಪ್ರಮಾಣದಲ್ಲಿ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, 2 ಕಪ್ಪಷ್ಟು ನಾನು ಗೋಧಿ ಹುಡಿ ತಗೊಂಡು ಅದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ನೀವು ಹಾಕಿ. ಇವಾಗ ಇದಕ್ಕೆ ನಾನು 1 ಮೊಟ್ಟೆಯನ್ನು ಹೊಡಿತಾ ಇದ್ದೀನಿ. ಮೊಟ್ಟೆ ಸ್ಕಿಪ್ ಮಾಡ್ಬೋದು, ಆದರೆ ಮೊಟ್ಟೆ ಹಾಕಿದರೆ ತುಂಬ ಸಾಫ್ಟಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ 2 ಮೊಟ್ಟೆ ಕೂಡ ನೀವು ಆ್ಯಡ್ ಮಾಡ್ಬೋದು. ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಇದ್ದವರು ಜಾಸ್ತಿ ಹಾಕಿ, ಕಮ್ಮಿ ತಿನ್ನುವರು ಕಮ್ಮಿ ಹಾಕಿ. ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೂ ಜಿಂಜರ್ ಪೌಡರ್ ಕೂಡ ನೀವು ಬೇಕಿದ್ರೆ ಇಲ್ಲಿ ಹಾಕ್ಬೋದು. ಡ್ರೈ ಪೌಡರ್ ಸಿಗುತ್ತೆ ನೋಡಿ, ಅಥವಾ ಸಣ್ಣದಾಗಿ ಹೆಚ್ಚು ಕೂಡ ನೀವು ಬೇಕಿದ್ರೆ ಹಾಕ್ಬೋದು. ನಾನಿಲ್ಲಿ ಹಾಕಲಿಲ್ಲ. ಹಾಗೂ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಾಗುತ್ತೆ. 1 ಕಪ್ಪಷ್ಟು ತೆಂಗಿನಕಾಯಿಯನ್ನು ಸೇರಿಸಿದ್ದೀನಿ. ಕಮ್ಮಿ ಕೂಡ ಹಾಕ್ಬೋದು ನಿಮಗೆ ಬೇಕಿದ್ರೆ. ನನಗೆ ಇದು ಎಲ್ಲ ಇದರಲ್ಲಿ ಜಾಸ್ತಿ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೂ ಇದನ್ನು ಮಿಕ್ಸ್ ಮಾಡಲಿಕ್ಕುಂಟು. ಫಸ್ಟಿಗೆ ಡ್ರೈ ಆಗಿಯೇ ಮಿಕ್ಸ್ ಮಾಡಿ ಸರಿಯಾಗಿ, ಆಮೇಲೆ ಬೇಕಾಗುವಷ್ಟು ನೀರನ್ನು ಇದಕ್ಕೆ ನಾವು ಸೇರಿಸೋಣ. ಇವಾಗ ಇಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಬಟರ್, ಬೆಣ್ಣೆ ಯಾವುದು ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಓಕೆ, ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ನಮಗಿಲ್ಲಿ ಟೈಟ್ ಡೋ ಬೇಡ, ಸ್ವಲ್ಪ ಪಿಚ್ಚಿ ಇರುತ್ತೆ ನೋಡಿ, ಆ ರೀತಿ ಬೇಕು. ಹಾಗಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಅಂಟಬೇಕು ಕೈಗೆ. ಇದು ಪರ್ಫೆಕ್ಟ್ ಆಗಿದೆ. ಹಾಗೂ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ, ಈ ರೀತಿ ಬರಬೇಕು. ಕೈಗೆ ಹಾಕುವಾಗ ಅಂಟಬೇಕು, ಸ್ವಲ್ಪ ಪಿಚ್ಚಿ ಅಂತ ಹೇಳ್ತೀವಿ ನೋಡಿ, ಈ ರೀತಿ ಬಂದರೆ ಸರಿಯಾಗುತ್ತೆ. ಇವಾಗ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸರಿಯಾಗಿ ಎಲ್ಲ ಕಡೆನೂ ಎಣ್ಣೆ ಸವರಿ ರೌಂಡಾಗಿ ಇದನ್ನು ಇದು ಮಾಡಿ ಇಡೋಣ. ಆವಾಗ ನಮ್ಮ ಕೈಗೆ ಕೂಡ ಇದು ಅಂಟುವುದಿಲ್ಲ ನೋಡಿ, ಹೀಗೆ. ಇವಾಗ ಇದೆಲ್ಲ ರೊಟ್ಟಿಯನ್ನು ಮಾಡಲಿಕ್ಕೆ ನಾವು ತುಂಬ ಚೆನ್ನಾಗಾಗತ್ತೆ. ನಾನು ಹೇಳಿದೆ ನೋಡಿ, ನನ್ನ ಫೇವ್ರೆಟ್ ಇದು. ಹಾಗಾಗಿ ನೀವು ಕೂಡ ಖಂಡಿತ ಟ್ರೈ ಮಾಡಿದ್ದನ್ನು ನೋಡಿ. 1 ಉಂಡೆಯನ್ನು ತೆಗೀರಿ, ಕೈಗೆ ಸ್ವಲ್ಪ ನೀರನ್ನು ಹಾಕಿ, ಆವಾಗ ಏನು ಕೂಡ ಆಗೋದಿಲ್ಲ ನೋಡಿ. ನೀರು ಹಾಕಿ ಈ ರೀತಿ ರೌಂಡ್ ಮಾಡಿ, ಹಾಗೂ ಕಾವಲಿ ಮೇಲೆ ಹಾಕಿ. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಆದರೆ ನೆನಪಿಡಿ, ಕೈಯಲ್ಲಿ ನೀರು ಉಂಟಲ್ಲ, ನೀವು ಕರೆಕ್ಟಾಗಿ ಇದು ಮಾಡಿ ಹಾಕಬೇಕು. ಅಂದರೆ ಸ್ವಲ್ಪ ಕೂಡ ನೀರು ಸೈಡಲ್ಲಿ ಬಿದ್ದರೆ ನಿಮಗೆ ಈ ರೀತಿ ರಟ್ಟುತ್ತೆ ಕಾವಲಿಯಲ್ಲಿ, ಆವಾಗ ಕಷ್ಟ ಆಗುತ್ತೆ. ಹಾಗಾಗಿ ನೀರು ಇರಬಾರ್ದು, ಕರೆಕ್ಟಾಗಿ ನೀವು ರೊಟ್ಟಿ ಮೇಲೇ ತಟ್ಟಬೇಕು. ಅದನ್ನು ಸೈಡಿಗೆ ನೀರು ಬಿದ್ದರೆ ಸ್ವಲ್ಪ ಎಣ್ಣೆ ರಟ್ಟುತ್ತೆ ಅಷ್ಟೇ, ಏನಾಗೋದಿಲ್ಲ ನೋಡಿ. ಈ ರೀತಿ 2 ಸೈಡ್ ಕೂಡ ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಬೇಕು. ಹಾಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ನೀವು ಫ್ರೈ ಮಾಡಬೇಕು. ನೀರು ಹಾಕಿ ಎಷ್ಟು ಬೇಕಿದ್ರೂ ತೆಳುವಾಗಿ ನೀವು ತಟ್ಟಬಹುದು. ನಾನಿಲ್ಲಿ ತುಪ್ಪವನ್ನು ಹಾಕಿ 2 ಸೈಡ್ ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಹೀಗೆ ನೋಡಿ ಎಷ್ಟು ಖಡಕ್ಕಾಗಿ ನಾನಿಲ್ಲಿ ಮಾಡಿದ್ದೀನಿ ನೋಡ್ಬೋದು ನೀವು. ಈ ರೀತಿ ಬರಬೇಕು ನೋಡಿ. ಈ ರೀತಿ ಬ್ರೌನ್ ಸ್ವಲ್ಪ ಖಡಕ್ಕಾಗಿ ಬಂದರೆ ಚೆನ್ನಾಗಾಗುತ್ತೆ ಇದು, ಕ್ರಿಸ್ಪಿಯಾಗಿ. ಹಾಗೂ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ತಿನ್ನಲಿಕ್ಕೂ ಟೇಸ್ಟ್ ಇದು ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡ್ಬೋದು ನೀವು. ಹಾಗೂ ಆದಮೇಲೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಲೈಕ್ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.